ಮಾವಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಇವತ್ತು ಕೋಲಾರದ ಶ್ರೀನಿವಾಸಪುರ ಶಾಸಕರಾದಂಥ ವೆಂಕಟೇಶ್ವರ ರೆಡ್ಡಿ ಸರ್ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ದೀರಿ. ರಾಜ್ಯ ಸರ್ಕಾರ ಮತ್ತು ಅಲ್ಲಿರುವಂಥ ಸಚಿವರು ಶಾಸಕರು ನಿಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ವಾ? ಅವರಿಗೆ ಮಾವಿನ ಬೆಲೆಯ ವಿಚಾರ ಬೇಡವಾ ಅಂತ? ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ, ಸಂಬಂಧಪಟ್ಟ ಸಚಿವರನ್ನು ಭೇಟಿ ಮಾಡಿದ್ದೇವೆ, ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ. ಯಾರೂ ಕೂಡ ಸ್ಪಂದಿಸಿಲ್ಲ ಒಂದು ತಿಂಗಳಾದರೂ ಕೂಡ. ಅಂತಿಮವಾಗಿ ಗಾಂಧೀಜಿಯವರೇ ಅವರಿಗೆ ಒಂದು ಬುದ್ಧಿಯನ್ನು ದಯಪಾಲಿಸಲಿ ಅನ್ನುವ ದೃಷ್ಟಿಯಿಂದ ಇವತ್ತು ಗಾಂಧೀಜಿ ಮಹಾನುಭಾವರ ಒಂದು ಪ್ರತಿಮೆ ಮುಂದೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ, ನಾನು ಮತ್ತು ನಮ್ಮ ಸಮೃದ್ಧಿ ಮಂಜುವರು. ಸರ್, ಇವತ್ತು ಕೋಲಾರ ಚಿಕ್ಕಬಳ್ಳಾಪುರದ ಒಂದು ರೈತರ ಜೀವನಾಧಾರಿತ ಬೆಳೆ ಇದು. ಸಾಕಷ್ಟು ಬೆಲೆಗೆ ಬೆಲೆ ಸಿಗ್ತಾ ಇಲ್ಲ. ಆಂಧ್ರ ಪ್ರದೇಶದಲ್ಲಿ ಬ್ಯಾನ್ ಮಾಡಿದ್ದಾರೆ. ಬ್ಯಾನ್ ಮಾಡಿರೋದು ಅವರು ಈಗಾಗಲೇ ಬೆಂಬಲದ ಬೆಲೆ ಘೋಷಣೆ ಮಾಡಿದ್ದಾರೆ. ಅವರು ಕ್ರಾಪ್ ಈ ಕಡೆ ಬಂದುಬಿಟ್ರೆ, ನಮ್ಮ ಕ್ರಾಪ್ ಆಗಿ ಹೋಗ್ಬಿಟ್ರೆ ನಾವು ಅವ್ರಿಗೆ ಕೊಡಬೇಕಾಗೋ ದುಡ್ಡು ಅನ್ನೋ ದೃಷ್ಟಿಯಿಂದ, ಯಾಕಂದರೆ ನಮ್ಮವ್ರು ಘೋಷಣೆ ಮಾಡಿಲ್ವಲ್ಲ, ನಮ್ಮವರು ಸೆಂಟ್ರಲ್ ಗೌರ್ಮೆಂಟ್ಗೂ ಅಪ್ರೋಚ್ ಮಾಡಬೇಕು ಅಂತ ಹೇಳ್ತಾರೆ. ಮೊದಲು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ 24 ಗಂಟೆಯಲ್ಲಿ ರೈತರ ಒಂದು ಸಂಕಷ್ಟಕ್ಕೆ ಸಹಕಾರ ಕೊಟ್ಟರು. 24 ಗಂಟೆಯಲ್ಲಿ ಘೋಷಣೆ ಮಾಡಿದರು ಬೆಂಬಲ ಬೆಲೆ, ಮಾವಿನಕಾಯಿಗಾಗಲಿ ಟೊಮೆಟೊ ಬೆಲೆಗಾಗಲಿ. ಅಂಥ ಒಂದು ತೀರ್ಮಾನ ಯಾಕೆ ತಗೋಬಾರ್ದು ಇವತ್ತು ಸರ್ಕಾರ? ಏನಪ್ಪ, ಎಲ್ಲ ಯಾರು ಸತ್ತರೂ ತಗೊಳ್ತಾರೆ. ರೈತರು ಇವತ್ತು ಅನೇಕ ಜನ ಇವತ್ತು ಸಾಯುವ ಪರಿಸ್ಥಿತಿ ಇದೆ, ಆತ್ಮಹತ್ಯೆ ಮಾಡಿಕೊಳ್ಳೋ ಪರಿಸ್ಥಿತಿ ಇದೆ. ವಿಧಾನಸೌಧ ಮುಂದ್ಗಡೆ ಬಂದು ನಾಳೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕ್ಯಾಬಿನೆಟ್ ಸಭೆ ಇದೆ, ಏನು ಒತ್ತಾಯ ಮಾಡ್ತೀರಿ? ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ತಕ್ಷಣ ಇವತ್ತು ನಾಳೆ ಘೋಷಣೆ ಮಾಡಬೇಕು. ಮಾಡದಿದ್ದರೆ ನಾವು ಉಗ್ರ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ. ಯಾವ ರೀತಿ ಇರುತ್ತೆ ಸರ್ ಹೋರಾಟ? ಜಿಲ್ಲೆಗಳನ್ನ ಬಂದ್ ಮಾಡಿ ರೈತರ ಸಂಕಷ್ಟಕ್ಕೆ ಯಾವ ಟೈಪ್ ಬೇಕೋ ಆ ಟೈಪ್ ನಾವು ಹೋರಾಟ ಮಾಡೋದಕ್ಕೆ ಸಿದ್ಧರಿದ್ದೇವೆ. ರೈತರಿಗೆ ಹೇಗಿದೆ ಸರ್ ಪರಿಸ್ಥಿತಿ ಈಗ ಅಲ್ಲಿ? ಭಾರಿ ಸಂಕಷ್ಟದಲ್ಲಿದ್ದಾರೆ. ಯಾವತ್ತು ನಾನು 45 ವರ್ಷದಿಂದ ಇಲ್ಲಿ ಶಾಸಕನಾಗಿದ್ದೇನೆ, ಎಂದೂ ನೋಡೋದಂಥ ಒಂದು ದುರ್ದೈವದ ಪರಿಸ್ಥಿತಿ ಇವತ್ತು ಕಾಣ್ತಾ ಇದ್ದೇನೆ. ಬಟ್ ಆದರೆ ಈಗ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ದೇವರು ಅವರು ಸದ್ಬುದ್ಧಿ ಕೊಡಲಿ ಅಂತ ಹೇಳ್ಬಿಟ್ಟು ನಾವು ಇವತ್ತು ಗಾಂಧೀಜಿಯವರ ಪ್ರತಿಮೆ ಮುಂದೆ ಕೂತಿದ್ದೇವೆ. ಈಗ ಹಿರಿಯ ಸಚಿವರಿದ್ದಾರೆ, ಮುನಿಯಪ್ಪ ಅವರು, ಸುಧಾಕರ್ ಅವರು ಅವ್ರಿಗೂ ಹೇಳಿದ್ದೇವೆ. ಅವರೆಲ್ಲ ಕೂಡ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ ಯಾಕೋ ಮನಸ್ಸೇ ಮಾಡ್ತಾ ಇಲ್ಲ. ದೇವರೇ ಕಾಪಾಡಬೇಕು. ನಾಳೆ ಕ್ಯಾಬಿನೆಟಲ್ಲಿ ಏನು ಒತ್ತಾಯ ಮಾಡ್ತೀರಿ? ನಾಳೆ ಆದರೆ ಹೇಗಿರುತ್ತೆ ಮಾವಿನ ಬೆಲೆ ಬೆಂಬಲ ಬೆಲೆ ಘೋಷಣೆ ಮಾಡಲಿ, ಸಂತೋಷ. ವಿ ವೆಲ್ಕಮ್. ಇದಿಷ್ಟು ಶ್ರೀನಿವಾಸಪುರ ಶಾಸಕರಾದಂಥ ವೆಂಕಟರೆಡ್ಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.